ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಾಠ ಯಾವುದಂತಂದರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಅಂತಕ್ಕಂಥದ್ದು. ಅಂದರೆ ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುತ್ತಿರುವಾಗ ಅರಿವು ಮೂಡಿಸಲು ಮಹಾಪುರುಷರು ಅವತರಿಸುತ್ತಾರೆ ಅಂತಕ್ಕಂಥ ಮಾತಿನಂತೆ ಸ್ವಲ್ಪ ಹಿಂದೂ ಧರ್ಮದಲ್ಲಿ ಮತ್ತೇನಂತಂದರೆ ಇಸ್ಲಾಂ ಧರ್ಮದಲ್ಲಿ ಕೆಲವೊಂದು ಕಠಿಣ ಏನಂತಂತಂದರೆ ಆಚರಣೆಗಳಿಂದಾಗಿಬಿಟ್ಟು ಏನಂತಂದರೆ ಜನ ಬೇಸತ್ತಿರ್ತಾರೆ. ಆ ಒಂದು ಜನರಿಗೆ ಏನಂತಂತಂದರೆ ಮುಕ್ತಿಯ ಮಾರ್ಗವನ್ನು ತೋರುವುದಕ್ಕಾಗಿ, ಸರಳ ಮಾರ್ಗವನ್ನು ತೋರಿಸುವುದಕ್ಕಾಗಿ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತಕ್ಕಂಥ ಹುಟ್ಟುಕೊಳ್ತವೆ. ನಮ್ಮ ಭಾರತದಲ್ಲಿ ಉಗಮವಾಗಿರ್ತಕ್ಕಂಥ ಧರ್ಮಗಳು ಜೈನ ಮತ್ತು ಬೌದ್ಧ ಧರ್ಮಗಳು ಅಂತಕ್ಕಂಥದ್ದು. ಆ ಬೌದ್ಧ ಮತ್ತು ಜೈನ ಧರ್ಮಗಳ ಬಗ್ಗೆ ಈ ಒಂದು SDIKS ಮತ್ತೇನಂತಂದರೆ ಎಲ್ಲ ಪ್ರಶ್ನೆಗಳಲ್ಲಿ ವಿಲೇಜ್ ಅಕೌಂಟೆಂಟ್ ಎಲ್ಲ ಪ್ರಶ್ನೆಗಳಲ್ಲೂ ಕ್ವಶನ್ಗಳು ಕೇಳುವಂಥ ಸಂಭವನೀಯತೆ ಇರುವುದರಿಂದ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ತರಗತಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ. ಆ ಪ್ರಶ್ನೆಗಳು ಬಂದರೂ ಕೂಡ ಏನಂತಂತಂದರೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತದೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶನವನ್ನು ಎಲ್ಲಿ ನೀಡಿದನು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಅಂತಕ್ಕಂಥದ್ದು ಲುಂಬಿನಿ ವನ ಅಂತಕ್ಕಂಥದ್ದು, ರಾಜಗೃಹ ಅಂತಕ್ಕಂಥದ್ದು, ನಂತರ ವೈಶಾಲಿ ಅಂತಕ್ಕಂಥದ್ದು, ಸಾರನಾಥ ಅಂತಕ್ಕಂಥದ್ದು. ಆನ್ಸರ್ ಏನಂತಂತಂದರೆ ಸಾರನಾಥ ಅಂತಕ್ಕಂಥದ್ದಾಗುತ್ತೆ. ಸಾರನಾಥ ಅಂತಕ್ಕಂಥದ್ದು ಏನಂತಂತಂದರೆ ಇತ್ತೀಚೆಗೆ ಅಲ್ಲಿ ಸಾರನಾಥದಲ್ಲಿ ತನ್ನ ಮೊದಲ ಪ್ರವಚನವನ್ನು ನೀಡ್ತಾನೆ ಬುದ್ಧ. ಫಸ್ಟ್ ಪ್ರವಚನ, ತನ್ನ ಮೊದಲ ಉಪದೇಶ ಅಥವಾ ಪ್ರವಚನ ಅಂತ ಕರಿತೀವಿ ನಾವು. ಪ್ರವಚನ ಅಥವಾ ಉಪದೇಶವನ್ನು ನೀಡ್ತಾನೆ ಎಲ್ಲಿ ಅಂತಂದರೆ ಸಾರನಾಥದ ಜಿಂಕೆ ವನ ಅಂತಕ್ಕಂಥಲ್ಲಿ, ಜಿಂಕೆ ವನ ಅಂತಕ್ಕಂಥಲ್ಲಿ ನೀಡ್ತಾನೆ. ಇದನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾರೆ, ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ ನೋಡ್ರಿ. ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ ನಾವು, ಪ್ರವರ್ತನ ಅಂತ ಕರಿತೀವಿ, ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ. ನಂತರ ಏನಂತಂತಂದರೆ ಈ ಒಂದು ಸಾರನಾಥದಲ್ಲಿ ಇತ್ತೀಚೆಗೆ ಏನಂತಂದರೆ ಸಾರನಾಥ 45ನೇ ಯುನೆಸ್ಕೋ ತಾಣವಾಗಿ ಸೇರ್ಪಡೆ ಆಯ್ತಲ್ರಿ. ಯುನೆಸ್ಕೋ ತಾಣವಾಗಿ ಸೇರ್ಪಡೆ ಆಯಿತು. ಇದರಲ್ಲಿ ಯಾವ್ಯಾವ ಸ್ತೂಪಗಳು ಕಂಡು ಬರ್ತವೆ ಅಂತ ಕೇಳ್ತಾರೆ. ಕೆಲವು 3ರಿಂದ 4 ಸ್ತೂಪಗಳು ಇಲ್ಲಿ ಕಂಡು ಬರ್ತವೆ. ಒಂದು ಚೌಕಂಡಿ ಸ್ತೂಪ ಅಂತಕ್ಕಂಥದ್ದು, ಚೌಕಂಡಿ ಸ್ತೂಪ ಅಂತಕ್ಕಂಥದ್ದು. ನಂತರ ಇನ್ನೊಂದು ಬರುತ್ತೆ ಧರ್ಮರಾಜಿಕ ಸ್ತೂಪ ಅಂತಕ್ಕಂಥದ್ದು, ಧರ್ಮರಾಜಿಕ ಸ್ತೂಪ ಅಂತಕ್ಕಂಥದ್ದು. ನಂತರ ದಮೇಕ ಸ್ತೂಪ ಅಂತಕ್ಕಂಥದ್ದು, ದಮೇಕ ಸ್ತೂಪ ಅಂತಕ್ಕಂಥದ್ದು. ಮೂಲಗಂಧ ಕೂಟಿ ವಿಹಾರ ಅಂತಕ್ಕಂಥದ್ದು, ಮೂಲಗಂಧ ಕೂಟಿ ವಿಹಾರ, ಕೂಟಿ ವಿಹಾರ ಅಂತಕ್ಕಂಥದ್ದು. ಈ ಮೂಲಗಂಧ ಕೂಟಿ ವಿಹಾರದಲ್ಲಿ ಬುದ್ಧ ತನ್ನ ಮೊದಲ ಫಸ್ಟ್ ಏನಂತಂದರೆ ರೇನ್ ಸೀಸನನ್ನು ಕಳಿತ ನೋಡ್ರಿ. ಮಳೆಗಾಲವನ್ನು ಕಳೆದಿದ್ದು ಅಂತಂದರೆ ಮಳೆಗಾಲದ ಅವಧಿಯನ್ನು ಫಸ್ಟ್ ಕಳೆದಿದ್ದು ಅಂತಂದರೆ ಈ ಮೂಲಗಂಧ ಕೂಟಿ ವಿಹಾರ ಅಂತಕ್ಕಂಥಲ್ಲಿ ಕಳಿತಾರೆ. ಇವೆಲ್ಲವನ್ನು ಸೇರಿದವು ನೋಡ್ರಿ. ಇದು ಏನಂತಂದರೆ ಸಾರನಾಥದಲ್ಲಿ. ಇನ್ನು ಈ ಧರ್ಮ ಏನಂತಂದರೆ ಧರ್ಮಚಕ್ರ ಪರಿವರ್ತನ ಅಂತ ಇದನ್ನು ಕರಿತಾರಲ್ಲ, ಇದ್ರ ಚಿಹ್ನೆ ಯಾವುದು ಅಂತ ಕೇಳ್ತಾರೆ. ಇದ್ರ ಚಿಹ್ನೆ ಯಾವ್ದ್ರಿ? ಇದ್ರ ಚಿಹ್ನೆ ಯಾವುದು ಅಂತಂತಂದರೆ ಧರ್ಮಚಕ್ರ ಅಂತಕ್ಕಂಥದ್ದು, ಧರ್ಮಚಕ್ರ. ಇದರಲ್ಲಿ ಎಷ್ಟು ಕಡ್ಡಿಗಳಿವೆ ಅಂತ ಕೇಳ್ತಾರೆ. ಕಡ್ಡಿ ಅಂತಂತಂದರೆ, ಕಡ್ಡಿ ಅಂದರೆ ಬೆಂಕಿ ಕಡ್ಡಿ ಅಲ್ಲ, ಹಿಂಗಿರ್ತಾವಲ್ಲ, ಹಿಂಗ ಟೋಟಲ್ ಎಷ್ಟು ಅದಾವ ಅಂತಂತಂದರೆ 8 ಕಡ್ಡಿಗಳದಾವ ನೋಡ್ರಿ. 8 ಗೆರೆಗಳಿವೆ, 8 ಕಡ್ಡಿಗಳಿವೆ ಅಂತಕ್ಕಂಥದ್ದು. ಅಶೋಕ ಚಕ್ರದಲ್ಲಿ ಎಷ್ಟಿದಾವೆ? ಅಶೋಕ ಚಕ್ರದಲ್ಲಿ ಎಷ್ಟಿದಾವೆ ಅಂತಂತಂದರೆ 24 ಅದಾವ ನೋಡ್ರಿ. ಅವು ಕಡ್ಡಿಗಳು ಎಷ್ಟು? 24. ಅರ ಅಂತೂ ಕೂಡ ಕರೀತಾರೆ, ಕಡ್ಡಿಗೆ ಅರ ಅಂತೂ ಕೂಡ ಕರೀತಾರೆ, ಅರಗಳಿವೆ ಅಂತ ಕರೀತಾರೆ. ಇನ್ನು ಇಲ್ಲೇನಂತಂತಂದರೆ ಮೊದಲ ಏನಂತಂದರೆ ಇವ್ರ ಬೋಧನೆ ಎಲ್ಲಿ ಆಯಿತು? ಸಾರನಾಥದಲ್ಲಿ. ಆದರೆ ಇನ್ನು ಮಹಾವೀರನಾಗ ಏನಂತಂದ್ರೆ ಮಹಾವೀರ ತನ್ನ ಫಸ್ಟ್ ಬೋಧನೆಯನ್ನು ಎಲ್ಲಿ ಮಾಡಿದ ಅಂತ ಕೇಳ್ತಾರೆ. ಅದು ರಾಜಗೃಹದಲ್ಲಿ ಮಾಡ್ತಾನೆ ನೋಡ್ರಿ, ರಾಜಗೃಹದಲ್ಲಿ ಮಾಡ್ತಾನೆ. ಇದು ಲುಂಬಿಣಿವನ ಏನಂತ ಕೇಳಿದ್ರೆ ಗೌತಮ ಬುದ್ಧನ ಹುಟ್ಟಿದ ಸ್ಥಳ, ಜನನ ಸ್ಥಳ ಅಂತಕ್ಕಂಥದ್ದು, ಜನನ ಸ್ಥಳ. ಇದು 2ನೇ ಏನು ವೈಶಾಲಿ ಅದಕ್ಕೆ ಸಂಬಂಧಪಟ್ಟಿದೆ. 2ನೇ ಬೌದ್ಧ ಧರ್ಮ ಸಮ್ಮೇಳನ ನಡೆದಿರ್ತಕ್ಕಂಥ ಸ್ಥಳ ನೋಡ್ರಿ. ಬೌದ್ಧ ಸಮ್ಮೇಳನ ನಡೆದಿರ್ತಕ್ಕಂಥ ಸ್ಥಳ, ಬೌದ್ಧ ಸಮ್ಮೇಳನ ನಡೆದಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳ್ತಾರೆ. ಅದು ವೈಶಾಲಿಯಲ್ಲಿ ನಡೀತಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಬುದ್ಧನ ಜೀವನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಕ್ರಮ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಕ್ರೋನಾಲಜಿಕಲ್ ಅಂತಕ್ಕಂಥದ್ದು, ಕಾಲಾನುಕ್ರಮಣೆಯನ್ನು ಬರೆಯಿರಿ ಅಂತ ಕೇಳ್ತಿದ್ದಾರೆ. ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಿದ್ದಾರೆ. ಇಲ್ಲೇನಂತಂತಂದರೆ ಬುದ್ಧ ಫಸ್ಟ್ ಜನನ ಆದದ್ದು ಎಲ್ಲಿರಿ? ಜನನ ಲುಂಬಿನಿ ವನ. ನಂತರ ಏನಂದ್ರೆ ಜ್ಞಾನೋದಯ ಆದದ್ದು. ನಂತರ ಏನಂತಂತಂದರೆ ಜ್ಞಾನೋದಯ ಆದದ್ದು ಬೋಧಗಯದಲ್ಲಿ, ಜ್ಞಾನೋದಯ ಅಂತಕ್ಕಂಥದ್ದು, ಜ್ಞಾನೋದಯ. ಹೌದಾ? ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟ ಘಟನೆಗಳು ಇವು. ನಂತರ ಏನಂತಂದ್ರೆ ಫಸ್ಟ್ ಪ್ರವಚನ ಅಥವಾ ಉಪದೇಶ.
ಉಪದೇಶ, ಫಸ್ಟ್ ಉಪದೇಶ. ಅದಾದಮೇಲೆ ಇವ್ರು ಏನಂತಂತಂದರೆ ನಿರ್ವಾಣ ಹೊಂದುತ್ತಾರೆ ಅಥವಾ ಮರಣ ಹೊಂದುತ್ತಾರೆ ಅಂತಕ್ಕಂಥದ್ದು. ಮರಣ ಹೊಂದಿದ್ದು ಹೌದಲ್ರಿ. ಸೇಮ್ ಏನಂತಂತಂದ್ರೆ ಇವು ಏನಂತಂದ್ರೆ ಇದ್ದಿದ್ದಂಗೆ ಅದ ನೋಡ್ರಿ. ಫಸ್ಟ್ ಜನನ ಆಗ್ತದೆ ಲುಂಬಿನಿ ವನದಲ್ಲಿ. ನಂತರ ಏನಂತಂದ್ರೆ ಗೌತಮ ಬುದ್ಧನಿಗೆ ಒಂದೇನಾಗುತ್ತೆ, ಜ್ಞಾನೋದಯ ಆಗ್ತದೆ. ಎಲ್ಲಿ ಅಂತ ಕೇಳ್ತಾರೆ, ಅದು ನಿರಂಜನ ನದಿ ಅಂತಕ್ಕಂಥದ್ದು. ನಿರಂಜನ ನದಿ ಅಂತಕ್ಕಂಥದ್ದು ಅರಳಿ ಮರದ ಕೆಳಗೆ ಏನಾಗುತ್ತೆ ಅಂತಂದ್ರೆ ಇವರಿಗೆ ಜ್ಞಾನೋದಯ ಆಗ್ತದೆ ಅಂತಕ್ಕಂಥದ್ದು. ಅರಳಿ ಮರದ ಕೆಳಗೆ ನಿರಂಜನ ನದಿ ದಡದ ಮೇಲೆ ಜ್ಞಾನೋದಯ ಆಗ್ತದೆ ಅಂತಕ್ಕಂಥದ್ದು ಬೋಧಗಯದಲ್ಲಿ ಅಂತಕ್ಕಂಥದ್ದು. ಇನ್ನು ಮಹಾವೀರ ಇದಾನಲ್ಲ, ಈ ಮಹಾವೀರನಿಗೆ ಏನಂತಂದ್ರೆ ಜ್ಞಾನೋದಯ ಆದದಲ್ಲಿ ಅಂತ ಕೇಳ್ತಾರೆ. ಯಾವುದು? ಜೃಂಬಿಕಾ ಗ್ರಾಮ ಅಂತಕ್ಕಂಥದ್ದು ನೋಡ್ರಿ. ಜೃಂಬಿಕಾ ಗ್ರಾಮ ಅಂತಕ್ಕಂಥದ್ದು ರುಜುಪಾಲಿಕ ನದಿ ದಡದ ಮೇಲೆ ಅವರಿಗೆ ಜ್ಞಾನೋದಯ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಕುಶಿನಾರದಲ್ಲಿ ಏನಂತಂದ್ರೆ ಇವರು ಮರಣ ಹೊಂದುತ್ತಾರೆ ಅಂತಕ್ಕಂಥದ್ದು. ಇನ್ನು ಮಹಾವೀರ ಮರಣ ಹೊಂದಿದ್ದು ಎಲ್ಲಿ ಅಂತ ಕೇಳಿದ್ರೆ ಅದು ಎಲ್ಲಿರಿ? ಪಾವಾಪುರಿ ಅಂತಕ್ಕಂಥದ್ದು. ಬಿಹಾರದ ಪಾವಾಪುರಿ ಅಂತಕ್ಕಂಥಲ್ಲಿ ಮರಣ ಹೊಂದುತ್ತಾರೆ. ಇದು ಸರಿಯಾದ ಉತ್ತರ ಏನಂತಂದ್ರೆ 1, 2, 3, 4. ಇನ್ನ ಬೌದ್ಧ ಧರ್ಮದ 4 ಆರ್ಯ ಸತ್ಯಗಳಲ್ಲಿ ಸೇರದಿರುವುದು ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ದುಃಖ ಅಂತಕ್ಕಂಥದ್ದು, ದುಃಖದ ಕಾರಣ ಅಂತಕ್ಕಂಥದ್ದು, ನಂತರ ದುಃಖದ ನಿವಾರಣೆ, ಆತ್ಮದ ಶಾಶ್ವತತೆ ಅಂತಕ್ಕಂಥದ್ದು. ಇದು ಸೇರಲ್ಲ ನೋಡ್ರಿ. ಹೌದಾ? ದುಃಖ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ದುಃಖಕ್ಕೆ ಮೂಲ ಕಾರಣ ಆಸೆ ಅಂತ ಹೇಳ್ತಾರೆ. ಈ ಆಸೆ ಪದದ ಬದಲಾಗಿ ಇನ್ನೊಂದು ಪದ ಬಳಸಕತ್ತಾರೆ ಈಗ, ತೃಷೆ ಅಂತಕ್ಕಂಥದ್ದು. ಈ ತೃಷೆ ಅಂತ ಕೊಟ್ರ ಅಂತಂದ್ರೆ ಮತ್ತೆ ಕನ್ಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಇಲ್ಲಿ ಇಂಗ್ಲೀಷ್ದಾಗ ಏನಾಗುತ್ತೆ ಅಂತಂದ್ರೆ ಇವೆರಡು ವರ್ಡ್ಗೆ ಡಿಸೈರ್ ಅಂತ ಆಗುತ್ತೆ. ಡಿಸೈರ್, ಅದಕ್ಕೋಸ್ಕರ ಅದನ್ನ ಕನ್ನಡ ಟ್ರಾನ್ಸ್ಲೇಷನ್ ಏನಾದ್ರು ಮಾಡಿದ್ರೆ ತೃಷೆ ಅಂತ ಆಗುತ್ತೆ. ತೃಷೆ ಅಂದ್ರೆ ಆಸೆನೇ ರೀ. ದುಃಖದಕ್ಕೆ ಕಾರಣ ಏನಂತಂದ್ರೆ ಮೂಲ ಕಾರಣ ಆಸೆ ಅಂತ ಹೇಳ್ತಾರೆ. ನಂತರ ದುಃಖದ ನಿವಾರಣೆಗೆ ಏನಂತಂದ್ರೆ ಅಷ್ಟಾಂಗ ಮಾರ್ಗಗಳನ್ನು ಬಳಸ್ರಿ ಅಂತ ಹೇಳ್ತಾರೆ. ಅಷ್ಟಾಂಗ ಮಾರ್ಗಗಳನ್ನು ಬಳಸ್ರಿ ಅಂತ ಹೇಳ್ತಾರೆ. ಇವುಗಳನ್ನು ನಾವೇನಂತ ಕರಿತೀವಿ? 4 ಆರ್ಯ ಸತ್ಯಗಳು ಅಂತ ಕರಿತೀವಿ. 4 ಆರ್ಯ ಸತ್ಯಗಳು. ಇದಕ್ಕೆ ಸಂಬಂಧಪಡದೇ ಇರೋದು ಯಾವುದು? ಆತ್ಮದ ಶಾಶ್ವತತೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ನಂತರ ಬೌದ್ಧ ಗ್ರಂಥಗಳು ತ್ರಿಪಿಟಕದಲ್ಲಿ ಕೆಳಗಿನ ಯಾವುದು ಸೇರಿಲ್ಲ ಅಂತ, ತ್ರಿಪಿಟಕ ಯಾವುದಲ್ಲ ಅಂತ ಕೇಳ್ತಿದ್ದಾರೆ. ವಿನಯ ಪೀಠಿಕ ಅಂತಕ್ಕಂಥದ್ದು, ಸುತ್ತ ಪೀಠಿಕ, ಅಭಿಧಮ್ಮ ಪೀಠಿಕ ಮತ್ತು ವೇದ ಪೀಠಿಕ ಅಂತಕ್ಕಂಥದ್ದು. ಇದು ವೇದ ಪೀಠಿಕ ಬರಲ್ಲ. ವಿನಯ ಪೀಠಿಕ ಅಂತಕ್ಕಂಥದ್ದು ಏನನ್ನ ಒಳಗೊಂಡದ ಅಂತಂದ್ರೆ ನಿಯಮಗಳನ್ನು ಒಳಗೊಂಡಿರ್ತೀರಿ. ಬೌದ್ಧ ಧರ್ಮದ ನಿಯಮಗಳನ್ನು ಒಳಗೊಂಡಿದ್ರೆ ಇಲ್ಲಿ ಏನಂತಂದ್ರೆ ಇದು ಉಪದೇಶಗಳನ್ನು ಒಳಗೊಂಡಿದೆ. ಬುದ್ಧನ ಉಪದೇಶಗಳನ್ನು ಒಳಗೊಂಡಿರೋದು ಯಾವುದು? ಇದು ಸುತ್ತ ಪೀಠಿಕ ಅಂತಕ್ಕಂಥದ್ದು. ಅಭಿಧಮ್ಮ ಪೀಠಕ ಬೌದ್ಧ ಧರ್ಮದ ಇನ್ನೊಂದು ಇವು ಏನಂತಂದ್ರೆ ವಿಚಾರಗಳನ್ನು ಒಳಗೊಂಡಿರತಕ್ಕಂಥದ್ದು. ಇದನ್ನ ಮಾಡಿದವ್ರು ಯಾರು ಅಂತ ಕೇಳ್ತಾರೆ. ಇದು ವಿನಯ ಪೀಠಕವನ್ನು ಮಾಡಿದವ್ರು ಯಾರು? ವಿನಯ ಪೀಠಕವನ್ನ ಉಪಾಲಿ ಅಂತಕ್ಕಂಥವ್ರು. ಬೋಧನೆ ಮಾಡಿದವ್ರು ಯಾರು ಅಂತಂದ್ರೆ ಉಪಾಲಿ ಅಂತಕ್ಕಂಥವ್ರು. ಇದು ಆನಂದ ಅಂತಕ್ಕಂಥದ್ದು. ಸುತ್ತ ಪೀಠಕವನ್ನು ಮಾಡಿದವರು ಆನಂದ, ರಚನೆ ಮಾಡಿದವರು. ಹೌದಾ? ಬೋಧನೆ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಆನಂದ ಅಂತಕ್ಕಂಥವ್ರು. ಇನ್ನ ಈ ಸುತ್ತ ಪೀಠಕದಲ್ಲಿ ಒಂದು ಇದು ಬರುತ್ತೆ. ಇನ್ನೊಂದು ಏನಂತಂದ್ರೆ ದೀಘನಿಕಾಯ ಅಂತಕ್ಕಂಥದ್ದು. ದೀರ್ಘ ಅಲ್ಲ, ಮತ್ತೆ ದೀಘನಿಕಾಯ ಅಂತಕ್ಕಂಥದ್ದು ಒಂದು ಬರುತ್ತೆ. ದೀಘನಿಕಾಯ. ನಂತರ ಅಂಗುತ್ತರ ನಿಕಾಯ ಅಂತಕ್ಕಂಥದ್ದು ಬರುತ್ತೆ. ಅಂಗುತ್ತರ ನಿಕಾಯ ಅಂತ ಬರುತ್ತೆ. ಈ ಅಂಗುತ್ತರ ನಿಕಾಯ ಅದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ 16 ಮಹಾಜನಪದಗಳ ಬಗ್ಗೆ ಉಲ್ಲೇಖ ಕೊಡ್ತದೆ ನೋಡ್ರಿ. 16 ಮಹಾಜನಪದಗಳ ಬಗ್ಗೆ ಉಲ್ಲೇಖ ಕೊಡ್ತದೆ ನೋಡ್ರಿ. ಮಹಾಜನಪದಗಳ ಬಗ್ಗೆ ಉಲ್ಲೇಖ ಕೊಡ್ತಕ್ಕಂಥ ಕೃತಿ ಅಂಗುತ್ತರ ನಿಕಾಯ ಅಂತಕ್ಕಂಥದ್ದು. ಅಂಗುತ್ತರ ನಿಕಾಯ. ಸುತ್ತ ಪೀಠಕವನ್ನು ಏನಂತ ಕರಿತಾರೆ ಅಂದ್ರೆ ಬೌದ್ಧ ಧರ್ಮದ ಎನ್ಸೈಕ್ಲೋಪೀಡಿಯಾ ಅಂತ ಕರಿತಾರೆ. ಬೌದ್ಧ ಧರ್ಮದ ಎನ್ಸೈಕ್ಲೋಪೀಡಿಯಾ ಅಂತ ಕರಿತಾರೆ ನೋಡ್ರಿ. ಎನ್ಸೈಕ್ಲೋಪೀಡಿಯಾ ಅಂತ ಕರಿತಾರೆ. ಎನ್ಸೈಕ್ಲೋಪೀಡಿಯಾ ಅಂತ ಕರಿತಾರೆ. ಬೌದ್ಧ ಧರ್ಮದ ಎನ್ಸೈಕ್ಲೋಪೀಡಿಯಾ ಅಂತ ಯಾವುದಕ್ಕೆ ಕರಿತಾರೆ? ಅದು ಸುತ್ತ ಪೀಠಿಕಕ್ಕೆ ಕರಿತಾರೆ. ನಂತರ ನೋಡ್ರಿ 5ನೇ ಕ್ವಶನು, ಬೌದ್ಧ ಧರ್ಮದೊಂದಿಗೆ ಸಂಬಂಧಿಸಿದ ಪ್ರಸಿದ್ಧ ಶಾಸನ ಯಾವ ಸ್ಥಳದಲ್ಲಿದೆ ಅಂತ ಕೇಳ್ತಿದ್ದಾರೆ. ಬೌದ್ಧ ಧರ್ಮ ಏನಂತಂದ್ರೆ ಅಶೋಕನ ಬೌದ್ಧ ಧರ್ಮದೊಂದಿಗೆ ಸಂಬಂಧಿಸಿದ ಅಶೋಕನ ಪ್ರಸಿದ್ಧ ಶಾಸನ ಯಾವ ಸ್ಥಳದಲ್ಲಿದೆ ಅಂತ ಕೇಳ್ತಿದ್ದಾರೆ. ಸಾರನಾಥ, ತಕ್ಷಶಿಲಾ, ಲುಂಬಿನಿ, ನಂತರ ಉಜ್ಜಯಿನಿ ಅಂತಕ್ಕಂಥದ್ದು. ಇವು ಯಾವುದರಲ್ಲೂ ಇಲ್ಲ ರೀ. ಬಟ್ ಏನಂತಂದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಅಶೋಕನ ಶಾಸನ ಅಂತ ಕೇಳಿದ್ರೆ, ಬಟ್ ಇಲ್ಲಿ ಇದಾವೆ. ಬಟ್ ಇದೇನಂತಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನ ಅಂತಂದ್ರೆ ಲುಂಬಿಣಿಯಲ್ಲಿದ್ದಾರೆ. ಲುಂಬಿಣಿಯಲ್ಲಿರ್ತಕ್ಕಂಥ ಶಾಸನ ಯಾವುದು ಅಂತಂದ್ರೆ
ರುಮಿಂಡೈ ಶಾಸನ, ರುಮಿಂಡೈ ಶಾಸನ, ರುಮಿಂಡೈ ಶಾಸನ ಅಂತಕ್ಕಂಥದ್ದು. ರುಮಿಂಡೈ ಶಾಸನ ಏನು ಮಾಡ್ತದೆ ಅಂತಂದರೆ, ಈ ಲುಂಬಿನಿ ವನ ಅದಲ್ಲ, ಲುಂಬಿನಿ ವನದಲ್ಲಿರ್ತಕ್ಕಂಥ ಜನರಿಗೆ ಅಲ್ಲಿರ್ತಕ್ಕಂಥ ಬೌದ್ಧ ಜನರಿಗೆ ಏನಂತಂತಂದರೆ ತೆರಿಗೆ ಮುಕ್ತ ಮಾಡಿದ ಅಂತ ಹೇಳ್ತದೆ. ತೆರಿಗೆ ಮುಕ್ತ ಮಾಡಿದ ಅಂತಕ್ಕಂಥ, ತೆರಿಗೆ ಮುಕ್ತ ಮಾಡಿದ ಅಂತ ಹೇಳ್ತದೆ. ಯಾರಿಗೆ? ಅಲ್ಲಿರ್ತಕ್ಕಂಥ ಬೌದ್ಧ ಜನರಿಗೆ ತೆರಿಗೆಯನ್ನು ಹಾಕುವಂಗಿಲ್ಲ ಅಂತೇಳಿ ಏನಂತಂದರೆ ಅಶೋಕ ಘೋಷಣೆ ಮಾಡ್ತಾನೆ. ಅದರ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಮತ್ತು ಬುದ್ಧನ ಜನನದ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಇದು. ಬುದ್ಧನ ಜನನದ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಯಾವುದು ಅಂತಂದರೆ ಅದು ರುಮಿಂಡೈ ಶಾಸನ ಅಂತಕ್ಕಂಥದ್ದು. ರುಮಿಂಡೈ ಎಲ್ಲಿದೆ ಪ್ರಸ್ತುತ ಅಂತಂದರೆ ನೇಪಾಳದಲ್ಲಿದೆ, ನೇಪಾಳ. ಇನ್ನೂ ಒಂದು ನೇಪಾಳದಲ್ಲಿ ಕಂಡುಬರತಕ್ಕಂಥ ನಿಗಾಲಿ ಸಾಗರ್ ಅಂತಕ್ಕಂಥದ್ದು, ನಿಗಾಲಿ ಸಾಗರ್ ಅಂತಕ್ಕಂಥ ಶಾಸನ, ನಿಗಾಲಿ ಸಾಗರ್ ಅಂತಕ್ಕಂಥ ಶಾಸನ ಕಂಡುಬರುತ್ತೆ. ಇದು ಏನಂತಂತಂದರೆ ಕನಕ ಮುನಿ ಸ್ತೂಪದ ಬಗ್ಗೆ ತಿಳಿಸ್ತದೆ ನೋಡ್ರಿ. ಇದು ಕನಕ ಮುನಿ ಸ್ತೂಪದ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಯಾವುದು ಅಂತ ಕೇಳ್ತಾರೆ, ಅದು ನಿಗಾಲಿ ಸಾಗರ್ ಅಂತಕ್ಕಂಥದ್ದು ನೇಪಾಳದಲ್ಲಿ ಕಂಡುಬರುತ್ತೆ. ನೇಪಾಳದಲ್ಲಿ ಕಂಡುಬರುತ್ತೆ. ನೇಪಾಳದಲ್ಲಿ ಇತ್ತೀಚೆಗೆ ಏನಂತಂದರೆ ಭೂಕಂಪ ಬಂದು ಭಾಳಷ್ಟು ನ್ಯೂಸಲ್ಲಿರೋದ್ರಿಂದ ಕೇಳ್ಬೋದು. ಭೂಕಂಪ ಜಾಸ್ತಿ ಆಗೈತೆ ಅಲ್ಲಿ. ಇಲ್ಲಿ ಫ್ಲಡ್ ಭೂಕಂಪ ಅಲ್ಲ, ಫ್ಲಡ್ ಅಂದರೆ ಪ್ರವಾಹ ಜಾಸ್ತಿ ಆಗೈತೆ ರೀ. ಪ್ರವಾಹದಿಂದ ತತ್ತರಿಸಿ ಹೋಗ್ತಾ ಇದೆ ಅಂತಕ್ಕಂಥದ್ದು. ಹೌದಾ? ನಿಗಾಲಿ ಸಾಗರ್ ಅಂತಕ್ಕಂಥದ್ದು ಕಂಡು ಬರುತ್ತೆ. ನಂತರ ಇನ್ನೂ ಒಂದು ಶಾಸನ ಕಂಡು ಬರುತ್ತೆ, ಬಾಬ್ರು ಶಾಸನ ಅಂತಕ್ಕಂಥದ್ದು. ಬಾಬ್ರು ಶಾಸನ ಅಥವಾ ಬಾಬ್ರು ಅಥವಾ ಬೈರತ್ ಶಾಸನ ಅಂತ ಕರಿತಾರೆ. ಇದನ್ನು ಬೈರತ್ ಅಥವಾ ಬಾಬ್ರು ಶಾಸನ ಅಂತ ಕರಿತಾರೆ. ಇದು ಏನು ಹೇಳ್ತದೆ ಅಂತ ಕೇಳಿದ್ರೆ, ಬಾಬ್ರು ಶಾಸನ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೇಳ್ತದಲ್ರಿ. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ ಅಂತಕ್ಕಂಥ ಮಂತ್ರ ಹೊಂದಿರತಕ್ಕಂಥ ಶಾಸನ ಇದು. ಬುದ್ಧಂ ಶರಣಂ ಗಚ್ಚಾಮಿ ಅಂತಕ್ಕಂಥ ಮಂತ್ರವನ್ನು ಹೊಂದಿರತಕ್ಕಂಥ ಶಾಸನ ಯಾವುದಂತ ಕೇಳಿದ್ರೆ ಅದು ಬಾಬ್ರು ಶಾಸನ ಆಗ್ತದೆ ರೀ. ಇದು ರಾಜಸ್ಥಾನದಾಗ ಕಂಡು ಬರುತ್ತದೆ ನೋಡ್ರಿ. ಬಾಬ್ರು ಶಾಸನ ಎಲ್ಲಿ ಕಂಡು ಬರುತ್ತೆ? ರಾಜಸ್ಥಾನದಾಗ ಕಂಡು ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಬೌದ್ಧ ಏನಂದ್ರೆ 6ನೇ ಕ್ವಶನ್ ಕೇಳಿದರೆ, ಬೌದ್ಧ ಕಲೆಯಲ್ಲಿ ಬುದ್ಧನನ್ನ ಆರಂಭಿಕ ಹಂತದಲ್ಲಿ ಕೆಳಗಿನ ಯಾವ ರೂಪಗಳ ಮೂಲಕ ಪ್ರತಿನಿಧಿಸಲಾಗುತ್ತಿತ್ತು ಅಂತಕ್ಕಂಥದ್ದು. ಬುದ್ಧನನ್ನ ಮೊದಲು ಯಾವ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತಿತ್ತು ಅಂತ ಕೇಳ್ತಿದ್ದಾರೆ. ಮಾನವ ಮೂರ್ತಿಯ ರೂಪದಲ್ಲಿ ಅಂತಕ್ಕಂಥದ್ದು, ನಂತರ ಸಂಕೇತಗಳ ರೂಪದಲ್ಲಿ, ರಾಜನ ರೂಪದಲ್ಲಿ, ಶಿವನ ರೂಪದಲ್ಲಿ ಅಂತಕ್ಕಂಥದ್ದು. ಫಸ್ಟು ಹೀನಯಾನ ಮತ ಇರುತ್ತಲ್ರಿ, ಈ ಹೀನಯಾನ ಮತ ಏನು ಮಾಡ್ತಿತ್ತು ಅಂತಂದರೆ ಫಸ್ಟು ಸಂಕೇತಗಳ ರೂಪದಲ್ಲಿ ಬುದ್ಧನನ್ನು ಪೂಜಿಸ್ತಾ ಇತ್ತು. ಹಿಂಗೆ ಅಂತಂದರೆ ಕಮಲ ಅಂತಂತಂದರೆ ಬುದ್ಧನ ಜನನ ಅಂತಕ್ಕಂಥದ್ದು, ಬುದ್ಧನ ಜನನ ಆಯಿತು ಅಂತಕ್ಕಂಥದ್ದು. ಪಾದ ತೋರಿಸಿದ್ರೆ ಏನ್ರಿ? ಪಾದ ತೋರಿಸಿದ್ರೆ ಪಾದದ ಸಂಕೇತ ಯಾವುದು? ಪಾದದ್ದು ಇದನ್ನು ಹೇಳ್ತೀನಿ ರೀ, ಕಮೆಂಟ್ ಮೂಲಕ ಮಾಡ್ರಿ, ಇಲ್ಲಾಂದ್ರೆ ನಾಳೆ ಹೇಳ್ತೀನಿ. ಇನ್ನೊಂದು ಏನಂತಂತಂದರೆ ಮತ್ತೆ ಈ ಮರ, ಅರಳಿ ಮರ ತೋರಿಸಿದ್ರೆ, ಅರಳಿ ಮರ ತೋರಿಸಿದ್ರೆ ಏನ್ರಿ? ಮರ ಅಥವಾ ಆಲದ ಮರ ಅಂತ ಕೂಡ ಕರಿತಾರೆ. ಆ ಮರ ತೋರಿಸಿದ್ರೆ ಏನಂತಂದರೆ ಜ್ಞಾನೋದಯ ಅಂತ, ಜ್ಞಾನೋದಯ ಅಂತಕ್ಕಂಥದ್ದು, ಜ್ಞಾನೋದಯ. ಈ ರೀತಿಯಾಗಿ ಏನಂತಂತಂದರೆ ಸಂಕೇತಗಳ ರೂಪದಲ್ಲಿ ಬುದ್ಧನನ್ನು ಪೂಜಿಸ್ತಾ ಇದ್ರಿ. ಬುದ್ಧನ ಸಂಕೇತಗಳ ರೂಪದಲ್ಲಿ ಪೂಜಿಸ್ತಾ ಇದ್ರು ಅಂತಕ್ಕಂಥದ್ದು. ಕಮಲ ಅಂತಂತಂದರೆ ಜನನಾದ ಅಂತಕ್ಕಂಥದ್ದು. ಈ ಪಾದ ಅಂತಕ್ಕಂಥದ್ದು ಎದ್ರದೈತ್ರಿ ನೋಡೋಣ. ಹೌದಾ? ನಂತರ ನೋಡ್ರಿ, ಮಹಾವೀರರು ಯಾವ ವಯಸ್ಸಿನಲ್ಲಿ ಗೃಹ ತ್ಯಾಗ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಮಹಾವೀರರು ಅಂದರೆ ಮನೆಯನ್ನ ಪರಿತ್ಯಾಗ ಮಾಡಿದ್ರು ಅಂತಕ್ಕಂಥದ್ದು. ತ್ಯಾಗ ಅಂತಕ್ಕಂಥದ್ದು ಅಂದರೆ ಮನೆ ಬಿಟ್ಟು ಹೋದ್ರು ಅಂತ ಕೇಳ್ತಿದ್ದಾರೆ. ಅದು 30ನೇ ವಯಸ್ಸಿನಲ್ಲಿ ಹೋಗ್ತಾರೆ ನೋಡ್ರಿ, 30ನೇ ವಯಸ್ಸಿನಲ್ಲಿ ಹೋಗ್ತಾರೆ. ಬುದ್ಧ ಓದಿದ್ದು ಯಾವಾಗ? ಬುದ್ಧ ಓದಿದ್ದು ಏನಂತಂದ್ರೆ 29ನೇ ವಯಸ್ಸಿಗೆ ಮನೆ ಬಿಟ್ಟು ಹೋಗುದು. ಇದನ್ನ ಮಹಾಪರಿತ್ಯಾಗ ಅಂತ ಕರಿತಾರೆ. ಇದನ್ನ ಮಹಾಪರಿತ್ಯಾಗ ಅಂತಕ್ಕಂಥದ್ದು, ಮಹಾಪರಿತ್ಯಾಗ. ಇದರ ಸಂಕೇತ ಏನ್ರಿ? ಮಹಾಪರಿತ್ಯಾಗದ ಸಂಕೇತ ಕುದುರೆ ನೋಡ್ರಿ, ಕುದುರೆ ಹೆಸರು ಏನ್ರಿ? ಗೌತಮ ಬುದ್ಧನ ಕುದುರೆ ಹೆಸರು ಕಂತಕ ಅಂತಕ್ಕಂಥದ್ದು. ಕಂತಕ. ಇವನ ಏನಂತಂದ್ರೆ ನೆಚ್ಚಿನ ಸೇವಕ ಯಾರು ಅಂತ ಕೇಳ್ತಾರೆ. ನೆಚ್ಚಿನ ಸೇವಕ, ಅವನ ಸೇವಕನ ಹೆಸರು ಚೆನ್ನ ಅಂತಕ್ಕಂಥವ್ರು. ಚೆನ್ನ ನೋಡ್ರಿ, ಚೆನ್ನ ಅಂತಕ್ಕಂಥ ಸೇವಕನ ಜೊತೆಗೆ ಹೋಗ್ಬಿಟ್ಟು ವೃದ್ಧ ಮತ್ತೇನಂತಂದ್ರೆ ವೃದ್ಧ, ರೋಗಿ, ಆ 4 ದೃಶ್ಯಗಳನ್ನು ಕಾಣ್ತಾನಲ್ರಿ, ಅವನು ತೋರಿಸಿದವನೇ ಚೆನ್ನ ಅಂತಕ್ಕಂಥವ್ನು. ಚೆನ್ನ. ಇನ್ನ ಇವ್ರಿಗೆ ಏನಂತಂದ್ರೆ ಭವಿಷ್ಯ ನೋಡಿದ ಗುರು ಯಾರು ಅಂತ ಕೇಳ್ತಾರೆ. ಫಸ್ಟು
ಏನಂತಂದ್ರೆ ಇವರು ಜನನ ಆದಾಗ ಇವ್ರು ಏನಂತಂತಂದ್ರೆ ಭವಿಷ್ಯ ನುಡಿದ ಗುರು, ಭವಿಷ್ಯ ನುಡಿದ ಋಷಿ ಯಾರು ಅಂತ ಕೇಳ್ತಾರೆ. ಭವಿಷ್ಯ ನುಡಿದ ಋಷಿ ಯಾರು? ಅಸಿತ ಮಹರ್ಷಿ ಅಂತಕ್ಕಂಥವ್ರು. ಅಸಿತ ಮಹರ್ಷಿ ಅಂತಕ್ಕಂಥವ್ರು. ಅಸಿತ ಮಹರ್ಷಿ ಏನ್ ಹೇಳ್ತಾರೆ ಅಂತಂದ್ರೆ ಇವನು ಮುಂದೆ ಒಬ್ಬ ಸನ್ಯಾಸಿ ಆಗ್ತಾನೆ ಅಂತ ಹೇಳ್ತಾರೆ. ಸನ್ಯಾಸಿ ಆಗ್ತಾನೆ ಅಂತ ಹೇಳ್ತಾರೆ ಅಂತಕ್ಕಂಥದ್ದು. ಆದ್ರಿಂದ ಏನಂತಂತಂದ್ರೆ ಅವರಪ್ಪ ಎಲ್ಲ ಏನಂತಂದ್ರೆ ಇವನಿಗೆ ಬೇಕಾದದನ್ನ ಸನ್ಯಾಸಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲದ ಸುಖದ ಸುಪ್ಪತ್ತಿಗೆ ಇಲ್ಲಿ ಬೆಳೆಸಿರ್ತಾನ್ರಿ. ಬಟ್ ಆದ್ರೂ ಕೂಡ ಏನಂತಂದ್ರೆ ಅವನಿಗೆ ಸಮಾಧಾನ ಇರ್ಲಾರ್ದ ನನಗೆ ಹೊರ ಕರ್ಕೊಂಡ್ ಬಂದಂತ ಸಂದರ್ಭದಾಗ ಆ ದೃಶ್ಯಗಳನ್ನ ನೋಡಿ ಪರಿವರ್ತನೆಯಾಗಿ ಕೊನೆಗೆ 29ನೇ ವಯಸ್ಸಿನಲ್ಲಿ ಏನಾಗ್ತದೆ ಅಂತಂದ್ರೆ ಮಹಾಪರಿತ್ಯಾಗವನ್ನ ಮಾಡಿ ಜ್ಞಾನವನ್ನ ಹುಡುಕುತ್ತಾ ಹೊರಡ್ತಾನ್ರಿ ಗೌತಮ ಬುದ್ಧ ಅಂತಕ್ಕಂಥವ್ರು. ಇವ್ರಿಗೆ ಏನಂತಂದ್ರೆ ಮಹಾವೀರಿಗೆ ಸಂಬಂಧಪಟ್ಟಂಗೆ 30ನೇ ವಯಸ್ಸಿನಲ್ಲಿ ಪರಿತ್ಯಾಗವನ್ನ ಮಾಡ್ತಾರ್ರಿ. ಹೌದಾ, ನೆನಪಿರ್ಲಿ. ನಂತರ ಜೈನ ಧರ್ಮದ 24ನೇ ತೀರ್ಥಂಕರರು ಯಾರು ಅಂತಕ್ಕಂಥದ್ದು. 24ನೇ ತೀರ್ಥಂಕರ ಯಾರು ಅಂತ ಕೇಳ್ತಿದ್ದಾರೆ. 8ನೇ ಕ್ವಶನು ಏನಂತಂದ್ರೆ ಮಹಾವೀರ. ನೋಡ್ರಿ ಆನ್ಸರು ಮಹಾವೀರ ಅಂತಕ್ಕಂಥವ್ರು. ಇವ್ರು ಫಸ್ಟ್ ಹೆಸರು ಏನಂತ ಕೇಳ್ತಾರೆ. ಫಸ್ಟ್ ನೇಮ್ ಯಾವ್ದ್ರಿ? ವರ್ಧಮಾನ ಅಂತಕ್ಕಂಥದ್ದು. ವರ್ಧಮಾನ ಅಂತಕ್ಕಂಥದ್ದು ಇವರ ಮೊದಲೇ ಹೆಸರು ಅಂತಕ್ಕಂಥದ್ದು. ಇವರ ಏನಂತಂದ್ರೆ ಹುಟ್ಟಿದ್ದು ಎಲ್ಲಿ ಅಂತ ಕೇಳ್ತಾರೆ. ಕುಂದ ಗ್ರಾಮ ಅಂತಕ್ಕಂಥದ್ದು. ಕುಂದ ಗ್ರಾಮದಲ್ಲಿ ಹುಟ್ಟುತ್ತಾರೆ ನೋಡ್ರಿ. ಕುಂದ ಗ್ರಾಮದಲ್ಲಿ ಹುಟ್ಟುತ್ತಾರೆ. ನಂತರ ಇವ್ರಿಗೆ ಏನಂತಂದ್ರೆ ತಂದೆ ಸಿದ್ಧಾರ್ಥ ಅಂತಕ್ಕಂಥವ್ರು. ಸಿದ್ಧಾರ್ಥ. ತಾಯಿ ತ್ರಿಶಾಲಾದೇವಿ. ತಾಯಿಯರ ಶುದ್ಧೋಧನ ತಂದೆ. ಸಿದ್ಧಾರ್ಥ ಅಂತಕ್ಕಂಥವ್ರು ತಂದೆ ಆದ್ರೆ ತಾಯಿ ತ್ರಿಶಾಲಾದೇವಿ ಅಂತಕ್ಕಂಥವ್ರು. ತ್ರಿಶಾಲಾದೇವಿ ಲಿಚ್ಚವಿಯ ರಾಣಿ ರೇಖಿ. ಲಿಚ್ಚವಿ ಮನೆತನದ ರಾಣಿ ನೋಡ್ರಿ. ಲಿಚ್ಚವಿ ಮನೆತನದ ರಾಣಿ ಯಾರು ಅಂತ ಕೇಳಿದ್ರೆ ಅದು ತ್ರಿಶಾಲಾದೇವಿ ಆಗಿರ್ತಾರೆ ಅಂತಕ್ಕಂಥದ್ದು. ನಂತರ ಮಹಾವೀರ ಅಂತಕ್ಕಂಥವ್ರು ಎಲ್ಲಿ ಜ್ಞಾನಿ ಅಂತಂದ್ರೆ ಇವರು ಜ್ಞಾನೋದಯ ಪಡೆದ್ರು ಅಂತ ಕೇಳ್ತಾರೆ. ಜ್ಞಾನೋದಯ ಎಲ್ಲಿರಿ? ಜ್ಞಾನೋದಯ ಎಲ್ಲಿ ಆಗ್ತದೆ ಇವರಿಗೆ? ಜೃಂಬಿಕಾ ಗ್ರಾಮದಲ್ಲಿ. ಗ್ರಾಮ. ಯಾವ ನದಿ ದಡ ಅಂತ ಕೇಳ್ತಾರೆ. ಯಾವ ನದಿ ರೀ? ಯಾವ ನದಿ? ರುಜುಪಾಲಿಕಾ ನದಿ ದಡದ ಮೇಲೆ ಜೃಂಬಿಕಾ ಗ್ರಾಮದಲ್ಲಿ ಇವರಿಗೆ ಜ್ಞಾನೋದಯ ಆಗ್ತದೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಇದು ಪಾರ್ಶ್ವನಾಥ ಅಂತಕ್ಕಂಥವ್ರು ಎಷ್ಟನೇದ್ರಿ? ಮಹಾವೀರನ ಚಿಹ್ನೆ ಯಾವ್ದು ಅಂತ ಕೇಳ್ತಾರೆ. ಮಹಾವೀರನ ಚಿಹ್ನೆ ಯಾವುದು? ಸಿಂಹ ನೋಡ್ರಿ. ಮಹಾವೀರನ ಚಿಹ್ನೆ ಯಾವುದು ಅಂತಂತಂದ್ರೆ ಸಿಂಹ ಅಂತಕ್ಕಂಥದ್ದು. ನಂತರ ಪಾರ್ಶ್ವನಾಥ 23ನೇ ತೀರ್ಥಂಕರ ರೀ. 23ನೇ ತೀರ್ಥಂಕರ. ಇವ್ರದ್ದು ಏನಂತಂತಂದ್ರೆ ಚಿಹ್ನೆ ಯಾವ್ದು ಅಂತ ಕೇಳ್ತಾರೆ. ಚಿಹ್ನೆ ಯಾವುದು? ಸರ್ಪ ನೋಡ್ರಿ. ಸರ್ಪ ಅಂತಂತಂದ್ರೆ ಹಾವು. ನಂತರ ಋಷಭನಾಥ ಅಂತಂದ್ರೆ ಫಸ್ಟ್ ತೀರ್ಥಂಕರ ಯಾರು ಅಂತಂತಂದ್ರೆ ಋಷಭನಾಥ. ಈತನ ಚಿಹ್ನೆ ಯಾವುದು ಅಂತ ಕೇಳ್ತಾರೆ. ಎತ್ತು ಅಂತಕ್ಕಂಥದ್ದು. ಎತ್ತು. ಈತನ ಮಕ್ಕಳೇ ಭರತ ಬಾಹುಬಲಿ ಅಂತಕ್ಕಂಥದ್ದು. ಭರತ ಮತ್ತು ಬಾಹುಬಲಿ ಯಾರ ಮಕ್ಕಳು ಅಂತ ಕೇಳಿದ್ರೆ ಈ ಆದಿನಾಥ ಅಥವಾ ಋಷಭನಾಥ ಅಂತ ಕರಿತೀವಲ್ಲ, ಅವ್ರ ಮಕ್ಕಳೇ ಭರತ ಮತ್ತು ಬಾಹುಬಲಿ ಅಂತಕ್ಕಂಥವ್ರು. ನಂತರ ಏನಂತಂದ್ರೆ ಇಲ್ಲಿ ಕ್ವಶನ್ ಏನಾಗಿದೆ ಅಂತ ಇನ್ನು ಏನಂತಂದ್ರೆ ನೇಮಿನಾಥ ಅದರಲ್ಲ, ನೇಮಿನಾಥ. ಈ ನೇಮಿನಾಥ ಅಂತಂದ್ರೆ 22ನೇ ತೀರ್ಥಂಕರ ಅಂತಕ್ಕಂಥವ್ರು. ಇವ್ರನ್ನ ಏನಂತಂದ್ರೆ ಇವರನ್ನ ಕುರಿತು ನೇಮಿನಾಥ ಅಂತಕ್ಕಂಥವ್ರು ನೇಮಿನಾಥ ಪುರಾಣ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಇವರ ಚಿಹ್ನೆ ಯಾವ್ದು ಅಂತ ಕೇಳ್ತಾರೆ. ನೇಮಿನಾಥ ಅಂದ್ರೆ ಚಿಹ್ನೆ ಯಾವ್ದ್ರಿ? ಆನೆ ನೋಡ್ರಿ. ಇವ್ರದ್ದು ಆನೆ ಅಂತಕ್ಕಂಥದ್ದು ಇವ್ರ ಚಿಹ್ನೆ ಆಗಿರುತ್ತದೆ. ಹೌದಾ? ನಂತರ ನೋಡ್ರಿ, ಕೆಳಗಿನವುಗಳಲ್ಲಿ ಜೈನ ಧರ್ಮದ ತ್ರಿರತ್ನ ಯಾವುದು ಅಂತ ಕೇಳಿದ್ರೆ. ತ್ರಿರತ್ನ ಯಾವುದು ಅಂತ? ಅಹಿಂಸೆ, ಸತ್ಯ ಮತ್ತು ಅಪರಿಗ್ರಹ ಅಂತಕ್ಕಂಥದ್ದು. ನಂತರ ಏನಂತಂದ್ರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ್ಯ. ಇವು ನೆನ್ಪಿಟ್ಟುಕೋರಿ. ಯಾವ್ದು ಅಲ್ಲ ಅಂತ ಕೂಡ ಕೇಳ್ತಾರೆ, ಯಾವ ಹೌದು ಅಂತಲೂ ಕೂಡ ಕೇಳ್ತಾರೆ. ಧರ್ಮ ಮತ್ತು ಅರ್ಥ ಕಾಮ ಅಂತಕ್ಕಂಥದ್ದು ಜ್ಞಾನ ಮುಕ್ತಿ ಏನಲ್ರಿ? ಆನ್ಸರ್ ಯಾವ್ದಂತಂದ್ರೆ ತ್ರಿರತ್ನಗಳು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ್ಯ ಅಂತಕ್ಕಂಥದ್ದು. ಈ ಒಂದು ಏನಂತಂದ್ರೆ 3 ಗಾಂಧೀಜಿ ಕೋತಿಗಳ ಹೆಸರು ಹೇಳ್ತಾರಲ್ರಿ. ಗಾಂಧಿ 3 ಕೋತಿಗಳು ಏನು ಹೇಳ್ತಾರಲ್ಲ, 3 ಕೋತಿಗಳು ಎಲ್ಲಿಂದ ಹೇಳಿದ್ರ ಅಂತಂತಂದ್ರೆ ಇದ್ರ ಮೇಲೆನೆ ಹೇಳ್ತಾರೆ ಅವ್ರು.
ಗಾಂಧೀಜಿ ಹೇಳಿರ್ತಕ್ಕಂಥ 3 ಕೋತಿಗಳು ಯಾವ ಆಧಾರದ ಮೇಲೆ ಹೇಳಿದ್ರು ಅಂತಂತಂದರೆ ಅದು ಸಮ್ಯಕ್ ಜ್ಞಾನ ಅಂತಕ್ಕಂಥದ್ದು. ಕೆಟ್ಟದನ್ನು ಕೇಳಬಾರದು, ಕೆಟ್ಟದನ್ನು ಮಾತಾಡಬಾರದು, ಕೆಟ್ಟದನ್ನು ನೋಡಬಾರದು ಅಂತ ಹೇಳ್ತಾರಲ್ಲ, ಅದು ಏನಂತಂದರೆ ಇದರಿಂದಲೇ ಪ್ರೇರಣೆಗೊಂಡಿರ್ತಕ್ಕಂಥದ್ದು. ನಂತರ ಜೈನ ಧರ್ಮದ 2 ಪ್ರಮುಖ ಪಂಥಗಳು ಯಾವ್ಯಾವು ಅಂತ ಕೇಳ್ತಿದ್ದಾರೆ. ಜೈನ ಧರ್ಮದ ಯಾವ್ಯಾವ ರೀ? ಶ್ವೇತಾಂಬರ ಮತ್ತು ದಿಗಂಬರ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಇದು ಬೌದ್ಧ ಧರ್ಮದ 2 ಪಂಗಡಗಳು ನೋಡ್ರಿ. ಬೌದ್ಧ ಧರ್ಮ ಇಲ್ಲಿ 4ನೇ ಏನಂತಂದ್ರೆ ಸಮ್ಮೇಳನ ನಡೆದಿರ್ತದಲ್ಲ, ಬೌದ್ಧ ಧರ್ಮ ಸಮ್ಮೇಳನ. ಅಲ್ಲಿ ಏನಂತಂದ್ರೆ ಹೀನಯಾನ ಮತ್ತು ಮಹಾಯಾನ ಅಂತಕ್ಕಂಥ 2 ಪಂಗಡಗಳಾಗಿ ಹೊಡಿತದೆ ಅಂತಕ್ಕಂಥದ್ದು. ಅಶೋಕ ಹೀನಯಾನಕ್ಕೆ ಸೇರಿದ್ರೆ ಮಹಾಯಾನಕ್ಕೆ ಯಾರು ಸೇರ್ತಾರೆ ಅಂತ ಕೇಳ್ತಾರೆ. ಮಹಾಯಾನಕ್ಕೆ ಸೇರಿದವ್ರು ಯಾರ್ರಿ? ಕನಿಷ್ಕ ಅಂತಕ್ಕಂಥವ್ರು. ಕನಿಷ್ಕ ಇಲ್ಲಿ ಮಹಾಯಾನ ಪಂಥದವರು ಬುದ್ಧನನ್ನ ದೇವರ ರೂಪದಲ್ಲಿ ಪೂಜಿಸ್ತಾರೆ, ದೇವರು. ಬಟ್ ಇಲ್ಲಿ ಏನಂತಂದ್ರೆ ಮಹಾಯಾನ ಪಂಥದಲ್ಲಿ ಬುದ್ಧ ಶ್ರೇಷ್ಠ ವ್ಯಕ್ತಿ ಅಂತ ಕರಿತಾರ್ರಿ. ಬುದ್ಧ ಶ್ರೇಷ್ಠ ವ್ಯಕ್ತಿ ಅಂತ ಕರಿತಾರೆ. ಶ್ರೇಷ್ಠ ವ್ಯಕ್ತಿ ಅಂತಕ್ಕಂಥದ್ದು. ಹೌದಾ? ಬುದ್ಧ ಏನಂತಂದ್ರೆ ಮೊದಲು ವಿಗ್ರಹ ರೂಪಕ್ಕೆ ತಂದವರು ಯಾರು ಅಂತ ಕೇಳ್ತಾರೆ. ವಿಗ್ರಹ ರೂಪ ಮಥುರಾದಲ್ಲಿ ತರ್ತಾರೆ. ಮಥುರಾ ಕಲೆಯಲ್ಲಿ ಮಥುರಾದಲ್ಲಿ ವಿಗ್ರಹ ರೂಪ ಫಸ್ಟ್ ವಿಗ್ರಹ ಎಲ್ಲಿ ತಯಾರಾಯ್ತಂದ್ರೆ ಮಥುರಾದಲ್ಲಿ. ಅದು ಯಾವ ಕಲೆಯಲ್ಲಿ ಅಂತ ಕೇಳ್ತಾರೆ. ಮಥುರಾ ಕಲೆಯಲ್ಲಿ ನೋಡ್ರಿ. ಮಥುರಾ ಶಿಲ್ಪಕಲೆ ಅಂತಕ್ಕಂಥದ್ದು. ಶಿಲ್ಪಕಲೆ. ಇನ್ನು ಇಲ್ಲೊಂದು ಐತೆ ನೋಡ್ರಿ. ಅಜೀವಕ ಪಂಥವನ್ನು ಸ್ಥಾಪಿಸಿದವರು ಯಾರು? ಅಜೀವಕ ಪಂಥವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ. ಮೊಘಲಿ ಗೋಸಾಲಿ ಸಾರಿಪುತ್ರ ಅಂತಕ್ಕಂಥವ್ರು ಸ್ಥಾಪನೆ ಮಾಡ್ತಾರೆ ಇದನ್ನು. ಹೌದಾ? ಅಜೀವಕ ಅಂತಕ್ಕಂಥದ್ದು. ಜೀವಕ ಅಂತಕ್ಕಂಥವ್ರು ಏನಂತಂದ್ರೆ ಜೀವಕ ಅಂತಕ್ಕಂಥ ವೈದ್ಯ ಬಂದಿರ್ತಾರಲ್ಲ, ಬುದ್ಧನನ್ನ ಉಪಚರಿಸಿದಂಥ ವೈದ್ಯ ಯಾರು ಅಂತ ಕೇಳಿದ್ರೆ ಅದು ಜೀವಕ ಅಂತಕ್ಕಂಥವ್ರು. ಹೌದಾ? ಶ್ವೇತಾಂಬರ ಮತ್ತು ದಿಗಂಬರ ಅಂತಕ್ಕಂಥದ್ದು ಆನ್ಸರು ಸರಿಯಾಗಿರ್ತದೆ ಅಂತಕ್ಕಂಥದ್ದು. ಈ ದಿಗಂಬರ ನಾಯಕ ಯಾರ್ರಿ? ದಿಗಂಬರ ನಾಯಕ ಯಾರು ಅಂತ ಕೇಳ್ತಾರೆ. ಶ್ವೇತಾಂಬರ ನಾಯಕ ಯಾರು ಅಂತ ಕೇಳ್ತಾರೆ. ದಿಗಂಬರ ನಾಯಕ ಭದ್ರಬಾಹು. ಇಲ್ಲಿ ಸ್ಥೂಲಭದ್ರ ನೋಡ್ರಿ. ಶ್ವೇತಾಂಬರ ಯಾರ್ದು? ಸ್ಥೂಲಭದ್ರ ಅಂತ ಬರ್ತಾರೆ. ಸ್ಥೂಲಭದ್ರ ಅಂತಕ್ಕಂಥವ್ರು. ಇಲ್ಲಿ ಭದ್ರಬಾಹುವಿನ ಒಂದು ಕೃತಿ ಆದರೆ ಕಲ್ಪಸೂತ್ರ ಅಂತಕ್ಕಂಥದ್ದು. ಕಲ್ಪಸೂತ್ರ. ಈ ಕಲ್ಪಸೂತ್ರ ಅಂತಕ್ಕಂಥ ಕೃತಿ ಏನಂತಂದ್ರೆ 24 ತೀರ್ಥಂಕರರ ಬಗ್ಗೆ ಕುರಿತು ಹೇಳ್ತದೆ ಅಂತ ಕೂಡ ಹೇಳ್ತಾರೆ. ಚಾವುಂಡರಾಯ ಪುರಾಣ ಕೂಡ 24 ತೀರ್ಥಂಕರರ ಬಗ್ಗೆ ಉಲ್ಲೇಖವನ್ನು ಕೊಡ್ತಕ್ಕಂಥ ಕೃತಿ. ಹೌದಾ? ನಂತರ ನೋಡ್ರಿ 12ನೇ ಕ್ವಶನ್ ಏನ್ ಮಾಡ್ತಾ ಇದಾರೆ ಅಂತಂತಂದ್ರೆ ಸಿಂಹ ಅಂತ ಏನಂತ ವಂದಿಸಿ ಬರೀರಿ ಅಂತ ಕೇಳಿದರೆ. ಒಂದನೇದೇನಂತಂದ್ರೆ ಸಿಂಹ ಅಂತಕ್ಕಂಥದ್ದು, ಶಂಖ ಅಂತಕ್ಕಂಥದ್ದು. ನಂತರ ಇಲ್ಲಿ ಏನಂತಂದ್ರೆ ಆನೆ ಅಂತಕ್ಕಂಥದ್ದು, ಎತ್ತು ಅಂತಕ್ಕಂಥದ್ದು. ಸಿಂಹ ಯಾರಿಗೆ ಸಂಬಂಧಪಟ್ಟದ ಅಂತ ಹೇಳಿದರೆ ಸಿಂಹ ಮಹಾವೀರ ಬಂದೇ ಅಲ್ಲಲ್ರಿ. ಇಲ್ಲಿ ಆಪ್ಷನ್ ಇಲ್ರಿ. ಸಿಂಹ ಯಾರಿಗೆ ಸಂಬಂಧಪಟ್ಟದ ಅಂತಂತಂದ್ರೆ ಮಹಾವೀರ ನೋಡ್ರಿ. ಸಿಂಹ ಯಾರಿಗೆ ಸಂಬಂಧಪಟ್ಟದ? ಮಹಾವೀರನಿಗೆ ಸಂಬಂಧಪಟ್ಟದ ಅಂತಕ್ಕಂಥದ್ದು. ಎತ್ತು ಯಾರಿಗೆ ಸಂಬಂಧಪಟ್ಟದ್ರಿ? ವೃಷಭನಾಥನಿಗೆ. ಮೊದಲ ತೀರ್ಥಂಕರ ವೃಷಭನಾಥನಿಗೆ ಸಂಬಂಧಪಟ್ಟಿದೆ. ಇವರ ಮೂರ್ತಿ ಎಲ್ಲಿ ದೊರೆತದ ಅಂತ ಕೇಳ್ತಾರೆ. ಮಥುರಾದಲ್ಲಿ ದೊರೆತದ ನೋಡ್ರಿ. ಮಥುರಾದಲ್ಲಿ ಇವರ ಮೂರ್ತಿ ದೊರೆತದ ಅಂತಕ್ಕಂಥದ್ದು. ಆನೆ ಯಾರ್ದು? ಆನೆ ನೇಮಿನಾಥಂದು ಅಂತಕ್ಕಂಥದ್ದು. ಆನೆ ನೇಮಿನಾಥಂದು. ಅಜಿತನಾಥಂದು ಶಂಖ ಅಂತಕ್ಕಂಥದ್ದು. ಏನಂತಂದ್ರೆ ಶಂಖ ಏನದಲ್ಲ, ನೇಮಿನಾಥ ಅಂತಕ್ಕಂಥದ್ದು. ಆನೆ ಅಜಿತನಾಥ. ಆನೆ ಯಾರ್ದ್ರಿ? ಆನೆ ಅಜಿತನಾಥ. 2ನೇ ತೀರ್ಥಂಕರ ಐತೆ ಅಜಿತನಾಥ ಅಂತಕ್ಕಂಥ. ಆನೆ ಅಜಿತನಾಥ ಅಂತಕ್ಕಂಥದ್ದು. ನಂತರ ಏನಂತಂದ್ರೆ ಈ ಶಂಖ ಯಾರ್ದ್ರಿ? ಶಂಖ ನೇಮಿನಾಥನ್ ನೋಡ್ರಿ. ಶಂಖ ನೇಮಿನಾಥ ಅಂತಕ್ಕಂಥದ್ದು. ಈಗ ಅರ್ಥ ಆಯ್ತಾ? ಇವೆರಡಂತೂ ಗೊತ್ತಿದ್ದಿದೆ. ಎತ್ತು ಯಾರ್ದು? ಎತ್ತು ವೃಷಭನಾಥ ಅಂತಕ್ಕಂಥದ್ದು. ಇನ್ನು ಸರ್ಪ ಯಾರ್ದು ಅಂತ ಹೇಳಿದೆ? ಸರ್ಪ 23ನೇ ತೀರ್ಥಂಕರ ಪಾರ್ಶ್ವನಾಥನಿಗೆ ಸಂಬಂಧಪಟ್ಟಿರ್ತದೆ. ಪಾರ್ಶ್ವನಾಥನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮ್ಯದ ಶಿಖರ ಅಂತ ಕಂಡು ಬರ್ತಿದ್ರಿ. ಸಮ್ಯದ ಶಿಖರ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಇದನ್ನು ಜಾರ್ಖಂಡದಲ್ಲಿ ಕಂಡು ಬರುತ್ತೆ ನೋಡ್ರಿ. ಸಮ್ಯದ ಶಿಖರ ಅಂತಕ್ಕಂಥದ್ದು ಜಾರ್ಖಂಡದಲ್ಲಿ ಕಂಡು ಬರುತ್ತೆ. ಇನ್ನು 11ನೇ ಕ್ವಶನ್ ನೋಡ್ರಿ. ಕೆಳಗಿನವುಗಳನ್ನು ಪರಿಗಣಿಸಿ. ಮಹಾವೀರನು ಜೈನ ಧರ್ಮದ ಮೊದಲ ತೀರ್ಥಂಕರ ಅಂತಕ್ಕಂಥದ್ದು. ನಂತರ ಪಾರ್ಶ್ವನಾಥನು 23ನೇ ತೀರ್ಥಂಕರ. ಮಹಾವೀರನು ಪಾರ್ಶ್ವನಾಥರ
4 ವ್ರತಗಳಿಗೆ ಬ್ರಹ್ಮಚರ್ಯವನ್ನು ಸೇರಿಸಿದವರು ಅಂತಕ್ಕಂಥದ್ದು. ಮಹಾವೀರನು ಜೈನ ಧರ್ಮದ ಮೊದಲ ತೀರ್ಥಂಕರನ. ಇದು ತಪ್ಪು ರೀ, ಹೌದಾ? ಇದು ತಪ್ಪು ಅಂತಕ್ಕಂಥದ್ದು. ನಂತರ 2 ಮತ್ತು 3 ಇಲ್ಲಿ ನೋಡ್ರಿ ಆನ್ಸರ್, ಸರಿಯಾದ ಹೇಳಿಕೆ. ಪಾರ್ಶ್ವನಾಥರು ಏನಂತಂದ್ರೆ ಫಸ್ಟು ಸತ್ಯ ಅಂತಕ್ಕಂಥದ್ದು ಹೇಳಿರ್ತಾರೆ, ಅಹಿಂಸೆ ಅಂತಕ್ಕಂಥದ್ದು ಸೇರಿಸಿರ್ತಾರೆ. ಅಹಿಂಸೆ, ಹೌದಾ? ಅಹಿಂಸೆ, ಸತ್ಯ, ಅಪರಿಗ್ರಹ ಅಂತಕ್ಕಂಥದ್ದು ಸೇರಿಸಿರ್ತಾರೆ. ಅಪರಿಗ್ರಹ ಮತ್ತು ಆಸ್ಥೇಯ ಅಂತಕ್ಕಂಥದ್ದು. ಆಸ್ಥೇಯ ಈ 4 ಹೇಳಿರ್ತಾರೆ ಯಾರು? ಈ ಪಾರ್ಶ್ವನಾಥ ಅಂತಕ್ಕಂಥವ್ರು, ಪಾರ್ಶ್ವನಾಥ. ಬಟ್ ಅದಕ್ಕೆ ಬ್ರಹ್ಮಚರ್ಯ ಅಂತಕ್ಕಂಥದ್ದನ್ನು ಸೇರಿಸಿದವರು ಯಾರು ಅಂತಂತಂದ್ರೆ ಬ್ರಹ್ಮಚರ್ಯವನ್ನು ಸೇರಿಸಿದವರು ಯಾರು? ಅದು ಮಹಾವೀರ ಅಂತಕ್ಕಂಥವ್ರು. ಮಹಾವೀರ ಅಂತಕ್ಕಂಥವ್ರು ಸೇರಿಸ್ತಾರೆ ನೋಡ್ರಿ, ಮಹಾವೀರ ಅಂತಕ್ಕಂಥವ್ರು, ಹೌದಾ? ಅಂದ್ರೆ ಈಗ 2 ಆನ್ಸರ್ ಯಾವ್ದಂತಂದ್ರೆ ಇದು. ಫಸ್ಟ್ ತೀರ್ಥಂಕರ ಯಾರು? ಋಷಭನಾಥ ಅಥವಾ ಆದಿನಾಥ ಅಂತಕ್ಕಂಥ. ಋಷಭನಾಥ ಅಥವಾ ಆದಿನಾಥ ಅಂತಕ್ಕಂಥವ್ರು. ಋಷಭನಾಥ ಅಥವಾ ಆದಿನಾಥ ಅಂತಕ್ಕಂಥವ್ರು. ಇಲ್ಲಿ ನೋಡ್ರಿ 13ನೇ ಕ್ವಶನು, ಜೈನ ಧರ್ಮದ ಮೊದಲ ಭಿಕ್ಷುಣಿ ಯಾರು ಅಂತ ಕೇಳ್ತಿದ್ದಾರೆ. ಜೈನ ಧರ್ಮದ ಮೊದಲ ಭಿಕ್ಷುಣಿ ಅಂತಂದ್ರೆ ಮಹಿಳೆ. ಭಿಕ್ಷುಣಿ ಯಾರು ಅಂತಂತಂದ್ರೆ ಆಪ್ಷನ್ ಏನಂತಂದ್ರೆ ಆನ್ಸರ್ ಆಗುತ್ತೆ ಚಂಪಾ ಅಂತಕ್ಕಂಥವ್ರು ಜೈನ ಧರ್ಮದ ಮೊದಲ ಭಿಕ್ಷುಣಿ ಆಗ್ತಾರೆ ಅಂತಕ್ಕಂಥದ್ದು. ಇನ್ನು ನಾವು ಇಲ್ಲಿ ಏನಂತಾರೆ ಮಹಾವೀರನ ಪ್ರಸಿದ್ಧ ಶಿಷ್ಯ ಯಾರು ಅಂತ ಕೇಳ್ತಾರೆ. ಪ್ರಸಿದ್ಧ ಶಿಷ್ಯ ಯಾರು? ಇಂದ್ರಭೂತಿ. ಫಸ್ಟ್ ಶಿಷ್ಯ ಯಾರು ಅಂತಂದ್ರೆ ಇಂದ್ರಭೂತಿ ನೋಡ್ರಿ, ಇಂದ್ರಭೂತಿ ಅಂತಕ್ಕಂಥವ್ರು, ಇಂದ್ರಭೂತಿ, ಹೌದಾ? ನಂತರ ಆಮ್ರಪಾಲಿ ಅಂತಕ್ಕಂಥವ್ರು, ಸುಜಾತ ಅಂತಕ್ಕಂಥವ್ರು ನೋಡ್ರಿ. ಇಲ್ಲಿ ಆಮ್ರಪಾಲಿ ಅಂತಕ್ಕಂಥವ್ರು ಯಾರು ಅಂತಂತಂದ್ರೆ ಬುದ್ಧನ ವೇಶ್ಯ ಶಿಷ್ಯ ಆಗಿರ್ತಾಳ್ರಿ. ವೇಶ್ಯ ಶಿಷ್ಯ ಯಾರು ಅಂತಂತಂದ್ರೆ ಅದು ಆಮ್ರಪಾಲಿ ಆಗಿರ್ತಾರೆ. ಸುಭದ್ರ ಅಂತಕ್ಕಂಥವ್ರು ಏನಾಗಿರ್ತಾರೆ? ನಂತರ ಸುಜಾತ ಅಂತಕ್ಕಂಥವ್ರು ಫಸ್ಟ್ ಏನಂತಂತಂದ್ರೆ ಇವರಿಗೆ ಏನ್ ನೀಡ್ತಾರ್ರಿ? ಭಿಕ್ಷೆಯನ್ನು ನೀಡಿದಂಥ ಮಹಿಳೆ ಯಾರು ಅಂತ ಕೇಳಿದ್ರೆ ಸುಜಾತ. ಭಿಕ್ಷೆ ನೀಡಿದಂಥವ್ರು ಯಾರು ಅಂತಂತಂದ್ರೆ ಸುಜಾತ ಅಂತಕ್ಕಂಥವ್ರು. ಬುದ್ಧನ ಕೊನೆಯ ಬೋಧನೆಯನ್ನ ಕೇಳಿದವರು ಯಾರು ಅಂತ ಕೇಳ್ತಾರೆ. ಬುದ್ಧನ ಕೊನೆಯ ಉಪದೇಶ ಕೇಳಿದವರು ಯಾರು ಅಂತ ಕೇಳ್ತಾರೆ. ಅದು ಸುಭದ್ರ ಅಂತಕ್ಕಂಥವ್ರು. ಆ ಕೊನೆಯ ಉಪದೇಶ ಏನಾಗಿತ್ತು ಅಂತಂದ್ರೆ ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆ ಇಡು ಅಂತ ಹೇಳ್ತಾರೆ. ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆ ಇಡು ಅಂತೇಳಿ ಸುಭದ್ರನಿಗೆ ಹೇಳ್ತಾರೆ ಅಂತಕ್ಕಂಥದ್ದು. ಫಸ್ಟ್ ಇವರು ಏನಂತಂದ್ರೆ ಗೌತಮ ಬುದ್ಧನ ಫಸ್ಟ್ ಉಪದೇಶ ಕೇಳಿದ ಮಹಿಳೆ ಯಾರು ಅಂತ ಕೇಳ್ತಾರೆ. ಫಸ್ಟ್ ಮಹಿಳೆ ಯಾರು ಅಂತ ಕೇಳಿದ್ರೆ ಅದು ಪ್ರಜಾಪತಿ ಗೌತಮಿ ನೋಡ್ರಿ. ಪ್ರಜಾಪತಿ ಗೌತಮಿ ಅಂತಕ್ಕಂಥವ್ರು. ಗೌತಮಿ ಫಸ್ಟ್ ಮಹಿಳೆ. ಇವರ ಉಪದೇಶವನ್ನು ಕೇಳಿದ ಫಸ್ಟ್ ಮಹಿಳೆ ಯಾರು ಅಂತಂದ್ರೆ ಅದು ಪ್ರಜಾಪತಿ ಗೌತಮಿ. ಕೊನೆಯ ಉಪದೇಶವನ್ನು ಕೇಳಿದವರು ಯಾರು ಅಂತಂದ್ರೆ ಸುಭದ್ರ ಅಂತಕ್ಕಂಥವ್ರು. ಇನ್ನು 14ನೇ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತಕ್ಕಂಥದ್ದು. ಅನೋಜ ಮಹಾವೀರನ ಮಗಳು ಅಂತಕ್ಕಂಥದ್ದು. ಸಿದ್ಧಾರ್ಥ ಎಂಬುದು ಬುದ್ಧನ ಮೊದಲ ಹೆಸರು ಅಂತಕ್ಕಂಥದ್ದು. ನಂತರ ಬುದ್ಧನ ಹೆಂಡತಿ ಹೆಸರು ಯಶೋಧ ಅಂತಕ್ಕಂಥದ್ದು. ನಂತರ ಬುದ್ಧನನ್ನು ಶಾಕ್ಯ ಮುನಿ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಯಾವುದು ತಪ್ಪಾಗಿದೆ ಅಂತ ಕೇಳ್ತಿದ್ದಾರೆ. ಇದು ಸರಿ ಇದೆ, ಇದು ಸರಿ ಇದೆ. ಅನೋಜ ಯಾವುದು? ಅನೋಜ ಇನ್ನೊಂದು ಹೆಸರು ಏನಂತ ಕೇಳ್ತಾರೆ? ಪ್ರಿಯದರ್ಶಿನಿ ಅಂತ ಕೂಡ ಕರೀತಾರೆ. ಪ್ರಿಯದರ್ಶಿನಿ. ಇಂದಿರಾ ಗಾಂಧಿ ಇನ್ನೊಂದು ಹೆಸರು ಕೂಡ ಪ್ರಿಯದರ್ಶಿನಿನೇ. ಬಟ್ ಇಲ್ಲಿ ಏನಂದ್ರೆ ಅನೋಜ ಅಂತಕ್ಕಂಥವ್ರು ಇನ್ನೊಂದು ಹೆಸರು ಏನಂದ್ರೆ ಪ್ರಿಯದರ್ಶಿನಿ ಅಂತಕ್ಕಂಥದ್ದು, ಹೌದಾ? ಬುದ್ಧನನ್ನ ಶಾಕ್ಯ ಮುನಿ ಅಂತ ಯಾಕೆ ಕರೀತಾರೆ ಅಂತಂತಂದ್ರೆ ಶಾಕ್ಯ ಅಂತಕ್ಕಂಥ ಬುಡಕಟ್ಟು ಪಂಗಡದಲ್ಲಿ ಇಂದ ಬಂದಿರ್ತಾರೆ. ಬುಡಕಟ್ಟು ಶಾಕ್ಯ ಬುಡಕಟ್ಟಿನಿಂದ ಬಂದಿರ್ತಾರೆ. ಆದ್ದರಿಂದ ಇವರನ್ನ ಶಾಕ್ಯ ಮುನಿ ಅಂತ ಕೂಡ ಕರಿತಾರೆ ನೋಡ್ರಿ. ಅವ್ರ ತಂದೆ ಏನದಾರಲ್ಲ, ಇವ್ರ ತಂದೆ ಶುದ್ಧೋಧನ ಎದಕ್ಕೆ ಸಂಬಂಧಪಟ್ಟಿದ್ರು ಅಂದ್ರೆ ಶಾಕ್ಯ ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುದ್ಧನನ್ನ ಶಾಕ್ಯ ಮುನಿ ಅಂತ ಕರಿತಾರೆ. ನಂತರ ಬುದ್ಧಂದು ಇನ್ನೂ ಒಂದು ಏನಂತಂದ್ರೆ ಇಷ್ಟು ಮಂದಿ ಅಂದ್ರೆ ತಮ್ಮ ಹೇಳಿಕೆಗಳನ್ನ ಕೊಡ್ತಾರೆ ಬುದ್ಧನ ಬಗ್ಗೆ. ಬುದ್ಧ ಏನದನಲ್ಲ ಏಷ್ಯಾದ ಬೆಳಕು ಅಂತ ಕರೆದವರು ಯಾರು? ಏಷ್ಯಾದ ಬೆಳಕು ಅಂತ ಕರೆದವರು ಯಾರು ಅಂತ ಕೇಳ್ತಾರೆ. ಏಷ್ಯಾದ ಬೆಳಕು ಅಂತ ಕರೆದವರು ಎಡ್ವಿನ್ ಅರ್ನಾಲ್ಡ್ ಅಂತಕ್ಕಂಥವ್ರಿ. ಎಡ್ವಿನ್ ಅರ್ನಾಲ್ಡ್ ಅಂತಕ್ಕಂಥವ್ರು. ನಂತರ ಬುದ್ಧ ಒಬ್ಬ ಸನ್ಯಾಸಿ ಆಗಿರದಿದ್ದರೆ ಒಬ್ಬ ಸೇನಾನಿಯಾಗಿರುತ್ತಿದ್ದ
ಈ ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಂತಂತಂದರೆ ಅದು ಹೆನ್ರಿ ಇಲಿಯಟ್ ಅಂತ ನೋಡ್ರಿ. ಹೆನ್ರಿ ಇಲಿಯಟ್ ಅಂತಕ್ಕಂಥ ಇತಿಹಾಸಕಾರ ಇದನ್ನು ಇದು ಮಾಡ್ತಾರೆ. ಇವೇನಂತಂತಂದರೆ ಸ್ವಲ್ಪ ನೆನಪಿರಲಿ, ಓಕೆನಾ. ಇವತ್ತಿಗೆ ಎಷ್ಟು ಕ್ಲಾಸ್ ಏನಂತಂದರೆ ಇನ್ನೊಂದು ಪ್ರಶ್ನೆ ಐತೆ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಸರಿಯಾಗಿದೆ ಅಂತಕ್ಕಂಥ. ಇದು ಆನ್ಸರ್ ಏನ್ರಿ? ಇದು ಬುದ್ಧನ ಇದೇನು ತಪ್ಪಾದದೆ ಅಂತಂತಂದರೆ ಇದು ನೋಡ್ರಿ ಆನ್ಸರ್. ಬುದ್ಧನ ಹೆಂಡತಿ ಹೆಸರು ಯಶೋಧ ಅಲ್ಲರಿ. ಇದು ಯಶೋಧ ಅಂತಕ್ಕಂಥದ್ದು ಯಾರ ಹೆಂಡತಿ ಹೆಸರು ಅಂದರೆ ಮಹಾವೀರನ ಹೆಂಡತಿ ಹೆಸರು. ಮಹಾವೀರನ ಹೆಂಡತಿ ಹೆಸರು ಯಶೋಧ ಅಂತಕ್ಕಂಥದ್ದು. ಯಶೋಧರ ಅಂತ ಬಂತು ಅಂತಂತಂದರೆ, ಯಶೋಧರ ಅಂತ ಬಂದರೆ ಏನಂತಂದರೆ ಅದು ಗೌತಮ ಬುದ್ಧನ ಹೆಂಡತಿ. ದರ ಅಂತ ಬಂದರೆ ಬಂದರೆ ಅದು ಗೌತಮ ಬುದ್ಧನ ಹೆಂಡತಿ. ಗೌತಮ ಬುದ್ಧನ ಹೆಂಡತಿ ಆಗಿರ್ತಾರೆ. ಯಶೋಧ ಅಂತ ಬಂದರೆ ಮಹಾವೀರನ ಹೆಂಡತಿ ಆಗಿರ್ತಾರೆ. ಹೌದಾ? ನಂತರ ನೋಡ್ರಿ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತಕ್ಕಂಥದ್ದು. ಜೈನ ಧರ್ಮದ ಮೊದಲ ಸಮ್ಮೇಳನ ವಲ್ಲಭಿಯಲ್ಲಿ ನಡೆಯಿತು ಅಂತಕ್ಕಂಥದ್ದು. ನಂತರ ಜೈನರ ಮೆಕ್ಕ ಎಂದು ಮೂಡುಬಿದಿರೆಯನ್ನು ಕರೆಯುತ್ತಾರೆ ಅಂತಕ್ಕಂಥದ್ದು. ದಿಗಂಬರ ನಾಯಕ ಸ್ಥೂಲಭದ್ರ ಅಂತಕ್ಕಂಥವ್ರು. ಪರಿಶಿಷ್ಟ ಪರವಾನೆ ಎಂಬ ಕುರಿತು ಕೌಟಿಲ್ಯನ ಬಗ್ಗೆ ತಿಳಿಸ್ತದೆ ಅಂತಕ್ಕಂಥದ್ದು. ಇದ್ರಾಗ ಹೇಳಿಕೆ ಸರಿಯಾದದ್ದು ಯಾವುದು ಅಂತ ಕೇಳಿದರೆ ಇಲ್ಲಿ ನೋಡ್ರಿ, ದಿಗಂಬರ ನಾಯಕ ಯಾರು? ದಿಗಂಬರ ನಾಯಕ ಭದ್ರಭಾವು. ಹೌದಾ? ಭದ್ರಭಾವು. ಇದು ಆಗಲ್ಲ, ಇದು ತಪ್ಪದ. ನಂತರ ಏನಂತಂದ್ರೆ ಪರಿಶಿಷ್ಟನ ಪರ್ವನ ಅಂತಕ್ಕಂಥ ಕೃತಿ ಕರ್ತೃ ಯಾರು ಅಂತಂತಂದ್ರೆ ಕರ್ತೃ ಯಾರು? ಹೇಮಚಂದ್ರ ಅಂತಕ್ಕಂಥವ್ರು. ಹೇಮಚಂದ್ರ. ಇದು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬರೆಯಲ್ಪಡ್ತದ್ರಿ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬರೆಯಲ್ಪಡ್ತದೆ. ಇದು ಏನಂತಂದ್ರೆ ಜೈನ ಧರ್ಮದ ಬಗ್ಗೆ ಕೂಡ ಏನಂತಂದ್ರೆ ಉಲ್ಲೇಖ ಮಾಡ್ತದೆ. ನಂತರ ಕೌಟಿಲ್ಯನ ಬಗ್ಗೆ ಕೂಡ ಉಲ್ಲೇಖ ಮಾಡ್ತದೆ ಅಂತಕ್ಕಂಥದ್ದು. ಇಲ್ಲಿ ದಿಗಂಬರ ನಾಯಕ ಅಂತಕ್ಕಂಥದ್ದು ಭದ್ರಭಾವಾಗಿರ್ತಾರೆ. ಸ್ಥೂಲಭದ್ರ ಯಾವ್ದಾಗಿರ್ತಾರೆ? ದಿಗಂಬರ ನಾಯಕ. ಯಾವುದು? ಶ್ವೇತಾಂಬರ ನಾಯಕ ಇವರು. ಶ್ವೇತಾಂಬರರ ನಾಯಕ ಯಾರು ಅಂತಂದ್ರೆ ಶ್ವೇತಾಂಬರರ ನಾಯಕ ಇವರಾಗಿರ್ತಾರೆ. ನಂತರ ಜೈನರ ಮೆಕ್ಕ ಅಂತಕ್ಕಂಥದ್ದು. ಜೈನರ ಮೆಕ್ಕ. ಇದು ಆನ್ಸರ್ ಸರಿ. ಇದು ಆನ್ಸರ್ ಸರಿ. ಜೈನರ ಮೆಕ್ಕ ಅಂತ ಯಾವ್ದು ಕರಿತಾರೆ ಅಂತಂತಂದ್ರೆ, ಜೈನರ ಮೆಕ್ಕ ಅಂತ ಯಾವ್ದು ಕರಿತಾರೆ ಅಂತ ಕೇಳ್ತಾರೆ. ಯಾವುದು? ಶ್ರವಣ ಬೆಳಗೊಳ ನೋಡ್ರಿ. ಶ್ರವಣ ಬೆಳಗೊಳವನ್ನ ಜೈನರ ಮೆಕ್ಕ ಅಂತ ಕರಿತಾರೆ. ಇದು ಮೊದಲು ವಲ್ಲಭಿ ಫಸ್ಟ್ ಏನಂತಂತಂದ್ರೆ ವಲ್ಲಭಿಯಲ್ಲಿ ನಡೀತದ. 512ರಲ್ಲಿ ನಡೀತೈತ್ರಿ. ಇದು 512ರಲ್ಲಿ ನಡೀತದೆ. ಫಸ್ಟ್ ನಡೆದದ್ದು ಪಾಟಲಿಪುತ್ರ ನೋಡ್ರಿ. ಪಾಟಲಿಪುತ್ರ ಫಸ್ಟ್ ನಡೆದಿದ್ದಲ್ಲಿ ಅಂತಂತಂದ್ರೆ ಪಾಟಲಿಪುತ್ರ. ಸೆಕೆಂಡ್ ನಡೆದದ್ದು ವಲ್ಲಭಿ. ಫಸ್ಟ್ ಪಾಟಲಿಪುತ್ರ. ಎಷ್ಟರಾಗ ಅಂತ ಕೇಳ್ತಾರೆ? 300ದಾಗ ನಡೆದಿರ್ತದೆ. ಕ್ರಿಸ್ತಪೂರ್ವ 300ರಲ್ಲಿ ನಡೆದಿರ್ತದೆ. ಕ್ರಿಸ್ತ ಶಕ 512ರಲ್ಲಿ ನಡೆದಿರ್ತದೆ. ಇಲ್ಲಿ ಏನಂತಂತಂದ್ರೆ ಇದು ಅಧ್ಯಕ್ಷ ಎರಡನೇಂತಂತಂದ್ರೆ ಅಧ್ಯಕ್ಷತೆ ವಲ್ಲಭಿಯಲ್ಲಿ ದೇವರ್ಧಿ ಕ್ಷೇಮ ಸನ್ಮಾನನ ಅಂತಕ್ಕಂಥದ್ದು. ದೇವರ್ಧಿ ಕ್ಷೇಮ ಸಮಾನನ ಅಂತಕ್ಕಂಥವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ 16ನೇ ಕ್ವಶನ್. ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳ್ತಿದ್ದಾರೆ. ರಾಷ್ಟ್ರಕೂಟರು, ಚಂದೇಲರು, ಹೊಯ್ಸಳರು. ಅಂದ್ರೆ ಇದು ಧರ್ಮಕ್ಕೆ ಸಂಬಂಧಪಟ್ಟಂಗೆ ಐತ್ರಿ ಕ್ವಶನ್. ಅದರ ಆಧಾರದ ಮೇಲೆ ನಾವು ಹೇಳ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ಸಂಬಂಧಪಟ್ಟವರು. ನಂತರ ಹೊಯ್ಸಳರು ಅಂತಕ್ಕಂಥವ್ರು ಏನಂತಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟವರು. ಚಂದೇಲರು ಇವರು ಏನಂತಂದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವ್ರು ನೋಡೋದು. ಚಂದೇಲರು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವರು. ಬಿಂಬಸಾರ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಬಿಂಬಸಾರ ಅಂತಕ್ಕಂಥವ್ರು ಜೈನ ಧರ್ಮಕ್ಕೆ ಸಂಬಂಧಪಟ್ಟವ್ರು. ಇಲ್ಲಿ ಆನ್ಸರ್ ಏನಂತಂದ್ರೆ ಚಂದೇಲರು ಅಂತಕ್ಕಂಥ. ಉದಯನ್ ಅಂತಕ್ಕಂಥವ್ರು ಇಲ್ಲೇ ಬರ್ತಾರೆ. ಉದಯನ್. ಅಜಾತ ಶತ್ರು ಅಂತಕ್ಕಂಥವ್ರು ಇಲ್ಲೇ ಬರ್ತಾರೆ. ಅಜಾತ ಶತ್ರು ಇವರೆಲ್ಲ ಏನಂತಂದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು. ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥವ್ರು ಇಲ್ಲಿ ಬರ್ತಾರ್ರಿ. ಚಂದ್ರಗುಪ್ತ ಮೌರ್ಯ ಇಲ್ಲಿ ಬರ್ತಾನೆ. ಚಂದ್ರಗುಪ್ತ ಮೌರ್ಯ ಯಾವುದಕ್ಕೆ ಸಂಬಂಧಪಟ್ಟಿದ್ದಾನೆ ಅಂತಂದ್ರೆ ಇಲ್ಲಿ ಬರ್ತಾನೆ. ಅಶೋಕ ಇಲ್ಲಿ ಬರ್ತಾನೆ. ಅಶೋಕ ಇಲ್ಲಿ ಬಂದ್ರೆ ಚಂದ್ರಗುಪ್ತ ಮೌರ್ಯ ಇಲ್ಲಿಗೆ ಬಂದಿರ್ತಾನೆ. ಶ್ರವಣ ಬೆಳಗೊಳಕ್ಕೆ ಇವ್ರನ್ನ ಕರ್ಕೊಂಬಂದವ್ರು ಯಾರು ಅಂತ ಕೇಳ್ತಾರೆ? ಭದ್ರಭಾವು ನೋಡ್ರಿ. ಭದ್ರಭಾವು ಶ್ರವಣ ಬೆಳಗೊಳಕ್ಕೆ ಚಂದ್ರಗುಪ್ತ ಮೌರ್ಯನನ್ನ ಕರ್ಕೊಂಡ್ಬರ್ತಾರೆ ಅಂತಕ್ಕಂಥದ್ದು. ಇನ್ನ ಶ್ರವಣ ಬೆಳಗೊಳದಲ್ಲಿ 2 ಬೆಟ್ಟ ಅದಾವ್ರಿ. ಒಂದು ಚಂದ್ರಗಿರಿ ಅಂತಕ್ಕಂಥದ್ದು. ಚಂದ್ರಗಿರಿ. ಇನ್ನೊಂದು ವಿಂಧ್ಯಗಿರಿ ಅಂತಕ್ಕಂಥದ್ದು. ವಿಂಧ್ಯಗಿರಿ. ಈ ಚಂದ್ರಗಿರಿಯಲ್ಲಿ ಯಾರ್ಯಾರು ಬಂದಿದ್ರು ಅಂತಂದ್ರೆ ಚಂದ್ರ ಬಸದಿ ಅಂತಿದೆ ನೋಡ್ರಿ. ಚಂದ್ರಗುಪ್ತ ಬಸದಿ ಅಂತಿದೆ ಇಲ್ಲಿ.
ಯಾಕಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಏನಂತಂದ್ರೆ ಸಲ್ಲೇಖನ ವ್ರತವನ್ನ ಮಾಡಿದ್ರು ಅವರು. ಸಲ್ಲೇಖನ ಯಾರೋ ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವ್ರತವನ್ನ ಮಾಡಿದ್ರು. ಆದ್ರಿಂದ ಅವ್ರದ್ದು ಒಂದು ಮಸೀದಿ ಐತೆ ಇಲ್ಲಿ. ಇನ್ನು ವಿಂಧ್ಯಗಿರಿಯಲ್ಲಿ ಏನದ ಅಂತ ಕೇಳ್ತಾರ, ಗೊಮ್ಮಟೇಶ್ವರ ಮೂರ್ತಿ ಅದ ನೋಡ್ರಿ. ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಅಂತ ಕೇಳ್ತಾರೆ. ಅದು ಇದು ವಿಂಧ್ಯಗಿರಿ ಪರ್ವತದಲ್ಲಿದೆ. 58.8 ಅಡಿ ಎತ್ತರ ಇದೆ ಅಂತಕ್ಕಂಥದ್ದು. ಇದನ್ನು ನಿರ್ಮಾಣ ಮಾಡಿದವರು ಚಾವುಂಡರಾಯ ಅಂತಕ್ಕಂಥವ್ರು. ಇನ್ನು ಇದ್ರ ಶಿಲ್ಪಿ ಯಾರು ಅಂತ ಕೇಳ್ತಾರೆ, ಅರಿಷ್ಟನೇಮಿ ನೋಡ್ರಿ. ಅರಿಷ್ಟನೇಮಿ ಅಂತಕ್ಕಂಥವ್ರು. ಅರಿಷ್ಟನೇಮಿ. ಥ್ಯಾಂಕ್ ಯು ರೀ. ಎಲ್ಲರಿಗೂ ಧನ್ಯವಾದಗಳು.